What's up viewers, welcome back to my YouTube channel. Back with another video. We are in Handi Gundi Betta. So it's near Bangalore, in between Biddi and Ramnagar. So place ಮಾತ್ರ ತುಂಬ ಚೆನ್ನಾಗಿದೆ. ಸೊ ಈಗ ತಾನೇ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಗಾಡಿ ಎಲ್ಲ ಪಾರ್ಕಿಂಗ್ ಆಗಿದೆ. ಸಿ ದಿಸ್ ಈಸ್ ದ ಹಿಲ್. ನಾವು ಇಲ್ಲಿಂದ ಈಗ ತುದಿಗೆ ಹೋಗ್ಬೇಕಾಗಿದೆ. ನಮ್ಮ ಗಾಡಿ ಪಾರ್ಕಿಂಗ್ ಎಲ್ಲ ಅಲ್ಲಿ ಮಾಡಿದ್ದೀವಿ. ಹಂದಿಗುಂಡಿ ಬೆಟ್ಟಕ್ಕೆ ಬರೋರು ಗಾಡಿ ಪಾರ್ಕಿಂಗ್ ಮಾಡಬೇಕಾದ್ರೆ ಸೊ ಕೀಪ್ ಯುವರ್ ಹೆಲ್ಮೆಟ್ ಸೇಫ್. ಸೊ ಹೆಲ್ಮೆಟ್ ಏನಾದರೂ ನೀವು ಕರೆಕ್ಟಾಗಿ ಸೆಕ್ಯೂರಿಟಿನೂ ಲಾಕ್ ಮಾಡಿಲ್ಲ ಅಂತಂದರೆ, ಇಲ್ಲಾಂದರೆ ಅಲ್ಲೇ ಫ್ರೀ ಆಗಿ ಬಿಟ್ಬಿಡ್ತಾರೆ ಅಂತಂದರೆ ಕಂಪ್ಲೀಟಾಗಿ ನಿಮ್ಮ ಹೆಲ್ಮೆಟ್ ಇರೋದಿಲ್ಲ ಬರೋಷ್ಟೊಳಗಡೆ. ಸೊ ಕಳ್ತನ ಜಾಸ್ತಿ ಇದೆ. ಸೊ ಆದಷ್ಟು ಎಲ್ಲ ಸೇಫಾಗಿಟ್ಟು ಬನ್ನಿ. ಈ ಬೆಟ್ಟ ಏನು ವಿಶೇಷತೆ ಅಂತಂದರೆ ನನಗೂ ಗೊತ್ತಿಲ್ಲ. ಸೊ ಎಲ್ಲ ಬೆಟ್ಟಕ್ಕೆ ಹೋಗ್ತೀನಿ ಅಂತ ಅಂದಾಗ ಊರವರೆಲ್ಲ ಬೇಡ ಬೇಡ ಅಂತಾಯಿದ್ರು. ಆದರೂ ಕೂಡ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ದಿಸ್. ಅದಕ್ಕೆ ಇವತ್ತು ಈ ಬೆಟ್ಟದಲ್ಲಿ ಬಂದಿರೋದು. ಈ ಬೆಟ್ಟದಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ನಾನು ಏನೋ ಟ್ರೈ ಮಾಡೋಕ್ಕೆ ಹೋಗಿದೆ, ಬಟ್ ಆಗಲಿಲ್ಲ. ನೋಡೋಣ, ತಿರ್ಗಿ ವಾಪಸ್ ಹೋಗಿ ಬೆಟ್ಟ ಹತ್ತಕ್ಕೆ ಟ್ರೈ ಮಾಡ್ತೀನಿ. ಬಿಫೋರ್ 1:30 ಒಳಗಡೆ ಬರಬೇಕು ಕೆಳಗಡೆ ವಾಪಸ್ಸು. ಬಿಕಾಸ್ ನಾನು ಹೆಲ್ಮೆಟ್ ಕೊಟ್ಟಿದ್ದೀನಿ, ಅವ್ರ ಮನೆಯವರೆಲ್ಲ ಹೋಗ್ತಾರಂತೆ, ಪೂಜೆಗೂ ಎಲ್ಲ ಹೋಗ್ತಾರಂತೆ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಬರಬೇಕು. ಈಗ ಎಲ್ಲಿದ್ದೀವಿ ಅಂತಂದರೆ ಒಂದು ದಾರಿ ಹುಡುಕ್ದೆ. ಸೊ ಮೋಸ್ಟ್ಲಿ ಇದೇ ದಾರಿ ಅನ್ಕೋತೀನಿ. ಬಿಕಾಸ್ ಸ್ವಲ್ಪ ಜನರು ಓಡಾಡಿರೋಂಥ ಪ್ಲೇಸ್ ಕಾಣಿಸ್ತೈತೆ. ಮೇ ಬಿ ಹಿಂಗೆ ಹೋದರೆ ಹೋಗ್ಬೋದು ಅಂದ್ಕೊಂಡು ಐ ಆಮ್ ಗೋಯಿಂಗ್. ಡೋಂಟ್ ನೋ ಎಕ್ಸಾಕ್ಟ್ಲಿ. ಶಿಟ್. ಎಸ್, ಹಿಂಗೂ ದಾರಿ ಹುಡ್ಕೊಂಡು ಹೋಗ್ತೀವಿ ಇಲ್ಲಿಂದ. ಪ್ಲೇಸಿಗೆ ಬರಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್. ಏನು ಬರುತ್ತೋ ಗೊತ್ತಿಲ್ಲ, ಬಟ್ ಯು ಶುಡ್ ಫೇಸ್ ಇಟ್. ಸಿ, ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಅಂದ್ಕೊಂಡಿದ್ದೆ. ಈಗ ಸ್ಟಾರ್ಟ್ ಆಗಿದೆ ಟ್ರೆಕ್ಕಿಂಗ್ ಅಂತ. ಅಷ್ಟೊಂದು ಟ್ರೆಕ್ಕಿಂಗ್ ಟೈಪಲ್ಲಿಲ್ಲ, ಬಟ್ ಬೆಟ್ಟ ಇದು. ಬಟ್ ಆದರೂ ಮಾತ್ರ ಒಬ್ಬನೇ ಹೋಗ್ತಿರೋದು ಸಿಕ್ಕಾಪಟ್ಟೆ ಖುಷಿ. ಸೊ ಈಗ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಸೊ ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಆ ಕಡೆ ಎಲ್ಲ ಫಾರೆಸ್ಟ್ ಏರಿಯಾ ಅನ್ಕೋತೀನಿ, ಪೂರ್ತಿ ಬೇಲಿ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಎಂಟ್ರಿ ಇಲ್ಲ. ಬಟ್ ಆ್ಯಕ್ಚುಲಿ ಟ್ರೆಕ್ಕಿಂಗ್ಗೆ ಎಂಟ್ರಿ ಇಲ್ಲ, ಬಟ್ ಆದರೂ ಕೂಡ ಹತ್ತಾ ಇದ್ದೀವಿ. ನೋಡೋಣ. ಸೊ ಇದಕ್ಕೆ ಎಕ್ಸಾಕ್ಟ್ ಪಾಯಿಂಟ್ ಇಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಎನಿವೇರ್. ಬಟ್ ಆ್ಯಕ್ಚುಲಿ ವಿಲೇಜಸ್ ಹೇಳೋ ಪ್ರಕಾರ ಇದು ಒಂದು ಕಡೆ ಲೈಕ್ ಇದು ಎತ್ತಿನ ಭುಜ ಅಂತಲೂ ಕರೀತಾರೆ. ಎತ್ತಿನ ಭುಜ ಅಂತಂದರೆ ಆ ಥರ ಇದೆ. ಹಕ್ಕಿಗಳು. ಇಟ್ಸ್ ಟ್ರೂಲಿ ಬ್ಯಾಡ್. ಸೊ ಫೋಕಸ್ ಮಾಡಬೇಕೀಗ. ಐ ಶುಡ್. ಸೊ ಬಾಲದಿಂದ ಸ್ಟಾರ್ಟ್ ಮಾಡಿ ಎತ್ತಿನ ಭುಜವರೆಗೂ ಹೋಗಬೇಕು ಅಂತಾರೆ. ಅದಕ್ಕೋಸ್ಕರ ಮೇ ಬಿ ಹಂದಿ ಗುಡ್ಡ ಅಂದರೆ ಏನು ಗೊತ್ತಿಲ್ಲ, ಮೇ ಬಿ ಹಂದಿ ಥರ ಕಾಣಿಸುತ್ತೆ ಅಂತ ನಾನು. ಐ ರಿಯಲಿ ಡೋಂಟ್ ನೋ, ಬಟ್ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಸೊ ನೋಡಿ, ನಿಮಗೆ ಅಲ್ಲಿ ಶೋ ಯು, ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿ. ಸೊ ಅಲ್ಲಿದೆಯಲ್ಲ ಪ್ಲೇಸ್, ಅದು ಅಲ್ಲಿಂದ ಒಂದು ಎಂಟ್ರಿ ಪಾಯಿಂಟ್ ಇದೆ, ಆ್ಯಂಡ್ ಇಲ್ಲಿಂದ ಒಂದು ಎಂಟ್ರಿ ಪಾಯಿಂಟ್ ಇದೆ, ಆ್ಯಂಡ್ ಈ ಕಡೆಯಿಂದನೂ ಒಂದು ಎಂಟ್ರಿ ಪಾಯಿಂಟ್ ಇದೆ. ಸೊ ಬರಬೇಕಾದ್ರೆ ನೀವು ಯಾವ ಪಾಯಿಂಟಿಂದಾದರೂ ಬನ್ನಿ, ಬಟ್ ಬಾಲದಿಂದ ಹತ್ತಿ ಅಷ್ಟೇ. ಲೈಕ್ ಸ್ಟೀಪ್ ಕಡೆ ಹೋಗಬೇಡಿ. ದಿಸ್ ಈಸ್ ಅ ಪರ್ಫೆಕ್ಟ್ ವೇ ಟು ಹೈಕ್ ದ ಹಿಲ್. ಸೊ ಫೈನಲಿ ವಿ ಕೇಮ್. ಸೊ ಇದು ಯಾವ ಥರ ಬೆಟ್ಟ ಅಂದರೆ ನಿಮಗೆ ಓಪನ್ ಏರಿಯಾ ಬೆಟ್ಟ.
ಕೆಲವೊಂದು ಬೆಟ್ಟದಲ್ಲೆಲ್ಲ ಜಾಸ್ತಿ ಮರ ಬೆಳ್ಕೊಂಡಿರುತ್ತೆ ಆ್ಯಂಡ್ ತುಂಬ ಕಷ್ಟ ಇರುತ್ತೆ ಹತ್ತೋದಕ್ಕೆ. ಬಟ್ ಇಲ್ಲಿ ಹಂಗಲ್ಲ, ಇಟ್ಸ್ ಲೈಕ್ ಓಪನ್ ಏರಿಯಾ. ಬಟ್ ಅಲ್ಲಿ ಇಲ್ಲಿ ನಿಮಗೆ ಈ ಥರ ಪೂರ್ತಿ ಗ್ರೀನರಿ ಕಾಣಿಸುತ್ತೆ. ಸೊ ಇಟ್ಸ್ ಕ್ವೈಟ್ ವೆರಿ ಗುಡ್ ಹಿಲ್. ಆ್ಯಕ್ಚುಲಿ ನಾನು ಬೇರೆ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು. ಈ ಬೆಟ್ಟ ಆನ್ ದ ರೋಡಲ್ಲಿ ನೋಡಿದೆ. ಐ ಆಸ್ಕ್ಡ್ ಹೋಟೆಲ್ ಓನರ್, ಅವ್ರು ಹೇಳಿದ್ರು ಬೆಟ್ಟ ಚೆನ್ನಾಗಿದೆ, ಬಟ್ ಲಾಸ್ಟ್ 2 ಮಂತಲ್ಲಿ ಇಲ್ಲೇನೋ ಟ್ರೆಕ್ಕಿಂಗ್ ಬಿಡ್ತಿರಲಿಲ್ಲ ಅಂತ ಕೇಳ್ಪಟ್ಟೆ. ಬಟ್ ಇಲ್ಲಿ ಯಾರು ಪೊಲೀಸರಿಲ್ಲ. ಸೊ ಜಸ್ಟ್ ವಿ ಆರ್ ಎಂಜಾಯಿಂಗ್ ದ ವ್ಯೂ. ಸೊ ಇನ್ನೂ ಆಲ್ಮೋಸ್ಟ್ ಒಂದು 4-5 ಗ್ರೂಪ್ ಬರ್ತಾಯಿದೆ. ಈಗ ಎಂಟ್ರಿ ತೊಗೊಂಡಿದ್ದಾರೆ. ಸೊ ಐ ಕ್ಯಾನ್ ಸಿ ಅಲ್ಲಿ ಆ ಪ್ಲೇಸಲ್ಲಿ ನನ್ನ ಬೈಕ್ ಆ್ಯಂಡ್ ಅದರ್ ಗ್ರೂಪ್ಸ್ ಎಲ್ಲ ಬರ್ತಾಯಿದ್ದಾರೆ. ಈಗ ಒಂದು 2-3 ಗ್ರೂಪ್ಸ್ ಆಲ್ರೆಡಿ ಮೇಲೋಗಿದೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ದಾರಿ ಕರೆಕ್ಟಾಗಿದೆಯಾ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸೊ ಈ ಥರ ಒಂದು ಆರೆಂಜ್ ಪಟ್ಟಿ ಕಟ್ಟಿರ್ತಾರೆ. ಆ ಪಟ್ಟಿ ಆಲ್ಮೋಸ್ಟ್ ನಿಮಗೆ ಒಂದು 10 ಮೀಟರ್ಸ್ಗೆ ಕಟ್ಟಿದ್ದಾರೆ ಎಲ್ಲ ಮರಗಳಲ್ಲಿ. ಆಲ್ಮೋಸ್ಟು ನೀವು ಆ ಕಡೆ ಹೋಗ್ತಿದ್ದೀರ ಅಂದರೆ ಕರೆಕ್ಟ್ ಡೈರೆಕ್ಷನ್ಸ್. ಇದು ಸ್ಟಾರ್ಟಿಂಗಲ್ಲೇ ಇಲ್ಲ. ಸ್ಟಾರ್ಟಿಂಗ್ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಎಕ್ಸಾಕ್ಟ್ ಪಾಯಿಂಟ್ ಇಲ್ಲ. ಎಲ್ಲಿ ಬೇಕಾದ್ರೂ ಹತ್ಬೋದು, ಬಟ್ ಎಲ್ಲಿ ಬೇಕಾದ್ರೆ ಇಳಿಯೋಕ್ಕಾಗಲ್ಲ, ಹಂಗೆ ವಾಪಸ್ ಬರಬೇಕು. ಸೊ ಬೆಟ್ಟ ಮಾತ್ರ ಸೂಪರಾಗಿದೆ. ಫುಲ್ ಗ್ರಾಸ್ ಇದೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ನಿಮಗೆ ದಾರಿ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ, ಬಿಕಾಸ್ ಇಲ್ಲಿ ಹ್ಯಾಂಡ್ಮೇಡ್ ದಾರಿ ಇದೆ. ಆ ದಾರಿನ ಫಾಲೋ ಮಾಡಿದ್ರೆ ಸಾಕು, ಯು ಕ್ಯಾನ್ ರೀಚ್ ದ ಪಾಯಿಂಟ್. ಸೊ ಎಕ್ಸಾಕ್ಟ್ಲಿ ಇಟ್ ವಿಲ್ ಟೇಕ್ 1 hour ತೊಗೋಬೋದು ನನ್ನ ಪ್ರಕಾರ. ಸೊ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಿರೋದ್ರಿಂದ ವಿಲ್ ಟೇಕ್ 2. I'll show you the beautiful view. See. ಇವಾಗಿನ್ನೂ ಅರ್ಧ ಹತ್ತಿದ್ದೀವಿ ಅಷ್ಟೇ. ಇನ್ನು ಅಲ್ಲಿಗೆ ಹೋಗಬೇಕು. ವಿ ಹ್ಯಾವ್ ಟು ಗೋ ದೇರ್. ಸೊ ಅಲ್ಲಿಗೆ ಹೋಗಿ ನೋಡಿದ್ರೆ ಈ ವ್ಯೂ ಪಾಯಿಂಟ್ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಸೊ ಯು ಕ್ಯಾನ್ ಸಿ ದ ಪಾಯಿಂಟ್. ನೈಸ್ ವ್ಯೂ. ಇದು ಸಿಟಿಯಿಂದ ಆಪೋಸಿಟ್ ಸೈಡ್. ಸಿಟಿ ಆ ಕಡೆ ಕಾಣಿಸುತ್ತೆ ನಿಮಗೆ, ರೋಡೆಲ್ಲ ಕಾಣಿಸುತ್ತೆ. ಬಟ್ ಈ ಕಡೆ ಕಂಪ್ಲೀಟ್ ನಿಮಗೆ ಬೆಟ್ಟ ಗುಡ್ಡಗಳು. ನೈಸ್ ವ್ಯೂ. ಇದೇ ಎತ್ತಿನ ಭುಜ, ರಾಮನಗರದಲ್ಲಿರೋದು. ಸೇಮ್ ಅದೇ ಥರನೇ ಇದೆ ಆಲ್ಮೋಸ್ಟ್. ಅದಕ್ಕಿಂತಲೇ ಚೆನ್ನಾಗಿದೆ, ಗ್ರೀನರಿ ಹಾಕಿದೆ. See this. We have to go there. ಅಲ್ಲಿಗೆ ಹೋಗಿ just spend some time. ಸೊ ಆಲ್ಮೋಸ್ಟ್ ಒಂದು 80% ಹತ್ತಿದ್ದೀವಿ. ಸೊ ಇಟ್ ಟುಕ್ ಎಕ್ಸಾಕ್ಟ್ 1 hour ನನಗೆ. ಸೊ ನಿಮಗೆ ಮೇ ಬಿ 1.5 hour ತೊಗೋಬೋದು. ಇನ್ನೂ ಇದೆ ಬೆಟ್ಟ, ನೋಡೋಣ. ಬಟ್ ಅನ್ಕೋತೀನಿ ಅಷ್ಟೊಂದಿಲ್ಲ. ಬಟ್ ಆದರೂ ನೇಚರ್ ಒನ್ ಡೇ ಎಂಜಾಯ್ಮೆಂಟಿಗೆ ಬೆಸ್ಟ್ ಪ್ಲೇಸ್. ಸೊ ಯು ಕ್ಯಾನ್ ಪೀಪಲ್ ಕಮ್ ಹಿಯರ್ ಎಂಜಾಯ್ಮೆಂಟ್, ಒನ್ ಡೇ ಎಂಜಾಯ್ಮೆಂಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇನ್ನೊಂದು ಬೆಟ್ಟ ಆ ಕಡೆ ಇದೆ, ಸೇಮ್ ಇದೇ ಥರನೇ. ಬಟ್ ಅದು ಇನ್ನೂ ಚೆನ್ನಾಗಿದೆ ಅಂತಾರೆ. ಐ ಸಾ ಸಮ್ ಪೀಪಲ್ ರೋಮಿಂಗ್ ದೇರ್. ಅಲ್ಲೂ ಕೂಡ ಬೆಟ್ಟ ಹತ್ತಾ ಇದ್ದಾರೆ. ಬಟ್ ಅದು ಇಷ್ಟ ಹೈಟ್ ಇಲ್ಲ. ಐ ಡೋಂಟ್ ನೋ ಯಾಕೆ ಅಲ್ಲಿ ಹತ್ತಾ ಇದ್ದಾರೆ ಅಂತ. 2 ದಾರಿ ಇದೆ. ಒಂದು ದಾರಿಲಿ ಹೋಗ್ತಾ ಇದ್ದೀವಿ, ಇನ್ನೊಂದು ದಾರಿ ಗೊತ್ತಿಲ್ಲ. ಇನ್ನೊಂದು ಬೆಟ್ಟ ಅದು ಚೆನ್ನಾಗಿದೆ. ಬಟ್ ಅದು ಫ್ಲ್ಯಾಟ್ ಆಗಿದೆ. ಐ ಡೋಂಟ್ ನೋ ವೈ. ಒಂದು 4-5 ಜನ ಹೋದರು ಅಲ್ಲಿ, ಅವ್ರು ಹತ್ತುತ್ತಾ ಇದ್ದಾರೆ. ಬಟ್ ಅಲ್ಲಿ ಸೆಂಟ್ರಲ್ ಒಂದು ಕೆರೆ ಥರ ಇದೆ, ಚೆನ್ನಾಗಿ ನೋಡಬೇಕು. ನಮ್ಮ ಗಾಡಿ ಆ್ಯಕ್ಚುಲಿ ಅಲ್ಲಿದೆ. ಅದೊಂದು ಊರು ಆ್ಯಕ್ಚುಲಿ ಬಸವನಗುಡಿ ಅಂತ ಕರೀತಾರೆ. ಸೊ ಹೈವೇ ಇಸ್ ದೇರ್. ಸೊ ಹಂಗೆ ಬಂದು
ಸೊ ಹಿಂಗೆ ಸ್ಟ್ರೈಟ್ ಹೋದರೆ ದಿಸ್ ಇಸ್ ರಾಮನಗರ. ಸೊ ರಾಮನಗರ ಒಂದು ಸ್ಟ್ರೈಟ್ ರೋಡ್ ಕಾಣ್ತಿದೆಯಾ, ಸೊ ಅದು ರಾಮನಗರ ಹೋಗುತ್ತೆ. ಸೊ ದಿಸ್ ಈಸ್ ಹೈವೇ, ದಿಸ್ ಈಸ್ ಒನ್ ಸೈಡ್ ಆಫ್ ಹಿಲ್ ಆ್ಯಂಡ್ come to this side is only the nature. ಫೈನಲಿ ಇವತ್ತಿನ ಮಟ್ಟಿಗೆ ಈ ಬೆಟ್ಟ ಹತ್ತಿರೋದ್ರಲ್ಲಿ ಇವತ್ತು ಫಸ್ಟ್ ನಾನೇ. ಸೊ ಆಲ್ಮೋಸ್ಟ್ ಬರ್ತಾಯಿದ್ರು ಅವರೆಲ್ಲ ಸೆಂಟ್ರಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಸೊ ಅದೆಲ್ಲ ಓವರ್ಟೇಕ್ ಮಾಡಿ ಕರೆಕ್ಟಾಗಿ 1 hour 10 minutesಲ್ಲಿ ಬಂದಿದ್ದೀನಿ ಬೆಟ್ಟಕ್ಕೆ. ಸೊ ಮಾಡ್ರೇಟ್ ಬೆಟ್ಟ, ಅಷ್ಟೊಂದು ನಿಮಗೆ ಕಷ್ಟ ಅನಿಸಲ್ಲ, ಈವನ್ ನಾರ್ಮಲ್ ವಾಯ್ಸ್ ಆದರೂ ಕೂಡ ಬರ್ಬೋದು. ಆ್ಯಂಡ್ ಇಲ್ಲಿ ಏನಂದರೆ ಇಲ್ಲಿರೋ ಇಷ್ಟೊಂದು 4-5 ಬೆಟ್ಟಗಳಿದ್ದಾವೆ. ಆ 4-5 ಬೆಟ್ಟಗಳ ಮೇಲೆಲ್ಲ ಜನರಿದ್ದಾರೆ. ಸೊ 4 ಗ್ರೂಪು 5 ಗ್ರೂಪು ಈ ಥರ ಗ್ರೂಪಲ್ಲಿ ನಮ್ಮ ಬೆಟ್ಟದಲ್ಲಿ ಇವತ್ತು ಆಲ್ಮೋಸ್ಟ್ ಐ ಸಾ 6 ಗ್ರೂಪ್ಸಲ್ಲಿ ಆಲ್ಮೋಸ್ಟ್ ಒಂದು 4-5 ಜನ ಒಂದೊಂದು ಗ್ರೂಪಲ್ಲಿದ್ದರು. ಬಟ್ ನಾನು ಒಬ್ಬ ಸೋಲೋ ಟ್ರಾವೆಲರ್. ಸೊ ಐ ಲವ್ ಟು ಕಮ್ ಅಲೋನ್. ಮಾಡ್ರೇಟ್ ಆಗಿದೆ. ಐ ಡೋಂಟ್ ಥಿಂಕ್ ಸೊ ದಿಸ್ ಈಸ್ ಟಫೆಸ್ಟ್ ಆರ್ ಮೋರ್ ರಿಸ್ಕಿಯರ್ ಪ್ಲೇಸಸ್. ಸೊ ನಾರ್ಮಲ್ ಆಗಿದೆ, ಮಾಡ್ರೇಟ್ ಆಗಿದೆ. ಯು ಕ್ಯಾನ್ ಕಮ್ ಹಿಯರ್ ವಿತ್ ಯುವರ್ ಪ್ಯಾರೆಂಟ್ಸ್ ಆಲ್ಸೋ, ಯು ಕ್ಯಾನ್ ಎಂಜಾಯ್ ಹಿಯರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಏನಂತಂದರೆ ಯು ಕ್ಯಾನ್ ಎಂಜಾಯ್ ದ ವ್ಯೂ. ಎಷ್ಟೊಂದು ಬೆಟ್ಟಗಳಿದೆ, ನಾಟ್ ಓನ್ಲಿ ಒನ್ ಅಂಡಿಗುಂಡಿ ಬೆಟ್ಟ. ಸೊ ರಂಗನಾಥ ಸ್ವಾಮಿ ಬೆಟ್ಟ ಇದೆ ಅಂತ ಅಂದರು. ಸೊ ಐ ಗೆಸ್ ದಟ್ ಒನ್ ಈಸ್ ರಂಗನಾಥ ಸ್ವಾಮಿ ಬೆಟ್ಟ. ಆ್ಯಂಡ್ ಇಲ್ಲೂ 4-5 ಬೆಟ್ಟಗಳಿದ್ದಾವೆ. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದರೆ ಯು ಕ್ಯಾನ್ ಎಕ್ಸ್ಪ್ಲೋರ್. ಆ್ಯಂಡ್ I wanted to spend half an hour here because I have to go before 1 o'clock to near my bike. I have to receive a helmet from the near home here. ಒಂದು ಮನೆ ಕೊಟ್ಟು ಬಂದಿದ್ದೆ, ಸೊ ಆ ಮನೆಯಿಂದ ತೊಗೊಂಬರ್ಬೇಕು. ಸೊ ಒಳ್ಳೆ ಪ್ಲೇಸ್. ಸೊ ಐ ಗೆಸ್ ದಿಸ್ ಈಸ್ ದ ಪ್ಲೇಸ್. I will show you the view. Wait, see, this is the place I wanted to enjoy. ಸೊ ಸಂಡೇ ಆಗುತ್ತೆ. ಸಂಡೇ ಬಂದಾಗ ಐ ಥಿಂಕ್ ಓನ್ಲಿ 2 things. ಐ ಹ್ಯಾವ್ ಟು ಗೋ ಮೈ ನೇಟಿವ್ ಪ್ಲೇಸ್ ಕುದೂರ್. ಇಲ್ಲ ಅಂತಂದರೆ ಐ ವಿಲ್ ಎಕ್ಸ್ಪ್ಲೋರ್ ಈ ಥರ ಪ್ಲೇಸಸ್ಗಳನ್ನ. ಸೊ ಲೈಫಲ್ಲಿ ಎಂಜಾಯ್ ಮಾಡಬೇಕಲ್ಲ, ಬರೀ ಬೆಂಗಳೂರಲ್ಲಿ ಏನಿಲ್ಲ. ಐ ಗೆಸ್ ಐ ಸಾ ಮೆನಿ ಥಿಂಗ್ಸ್ ಇನ್ ಬ್ಯಾಂಗ್ಳೂರ್. ಮಾಲ್ಗಳಿದ್ದಾವೆ ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಇಟ್ಸ್ ಲೈಕ್ ಶೋ ಆಫ್ ಲೈಫ್ ಜಾಸ್ತಿ ಬ್ಯಾಂಗ್ಳೂರಲ್ಲಿ. ಸೊ ಈ ಥರ ಬಂದಾಗ ಯು ಕ್ಯಾನ್ ಎಂಜಾಯ್ your life completely. ಸೊ ತಿಂಗಳಲ್ಲಿ ಆಲ್ಮೋಸ್ಟ್ 2 to 3 ಈ ಥರ ಪ್ಲ್ಯಾನ್ಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಬಿ ಹೆಲ್ತಿ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಎಂಜಾಯ್. ಯು ವಿಲ್ ಬಿ ಹ್ಯಾಪಿ ಇನ್ ಯುವರ್ ಲೈಫ್, ನೋ ರಿಗ್ರೆಟ್ಸ್. ಅಪೋಸಿಟ್ ಸೈಡ್ ಆಫ್ ರಾಮನಗರದಲ್ಲಿ ಬರೀ ಹೈವೇಗಳು, ಜಾಸ್ತಿ ಗಾಡಿಗಳು. ಅದಕ್ಕೆ ಆಪೋಸಿಟ್ ಈ ಥರ ಪ್ಲೇಸ್ ಇದೆ ನೋಡಿ. ಎಷ್ಟೊಂದು ಬೆಟ್ಟಗಳಿದ್ದಾವೆ. ದಿವಸ ಒಂದೊಂದು ದಿನ ಒಂದೊಂದು ಬೆಟ್ಟ ಅಂದರೂ ಕೂಡ ಆಲ್ಮೋಸ್ಟ್ ಒಂದು 3 months ಇಲ್ಲೇ ಎಂಜಾಯ್ ಮಾಡ್ಬೋದು ನೀವು. ಆ್ಯಂಡ್ ಅಲ್ಲಿ ನೋಡಿದ್ರೆ ನೀವು ಎಷ್ಟೊಂದು ಬೆಟ್ಟಗಳಿದ್ದಾವೆ. ಸೊ ದಿನ ಒಂದೊಂದು ಬೆಟ್ಟ ಹತ್ತಿದ್ರು ಯು ಕ್ಯಾನ್ ಎಂಜಾಯ್.
ಎಂಜಾಯ್ ದ ವ್ಯೂ. ಈಗ ಕೆಳಗಡೆ ಹೋಗಬೇಕು. ಈಗ ಟೈಮ್ ಬಂದು 10:20. ಇವಾಗ ಕೆಳಗಡೆ ಹೋದರೆ ಐ ಕ್ಯಾನ್ ರೀಚ್ 11:20. ಸ್ವಲ್ಪ ಜಾಸ್ತಿ ದೂರ ಹೋಗಬೇಕು. ಸೊ ಅದಕ್ಕೋಸ್ಕರ ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಆಗಿದೆ. ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಪ್ಲೇಸ್, ಬಟ್ ಇಟ್ಸ್ ರಿಯಲಿ ನೈಸ್. ಒನ್ ಡೇ ಈಸಿಯಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ 10 ಗಂಟೆ ಆಗಿದೆ, ಇನ್ನೂ ನೋಡಿ ವೆದರ್ ಯಾವ ಥರ ಇದೆ. ಆ್ಯಕ್ಚುಲಿ ಮುಂಚೆನೇ ಒಂದು 7 o'clock ಬಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾಗ್. ಇನ್ನೊಂದು 1 month ಆ್ಯಂಡ್ 2 month ಬಿಟ್ಕೊಂಡು ಬಂದರೆ ಯು ಕ್ಯಾನ್ ಸಿ ದ ಫಾಗ್ ಮೂವಿಂಗ್ ಅರೌಂಡ್ ದಿಸ್ ಹಿಲ್. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಕಮ್ ಹಿಯರ್ ಆ್ಯಂಡ್ ಎಂಜಾಯ್ ದ ವ್ಯೂ. I'll show you the view on other side here. Complete ಆಗಿ 360 degree ಇದೆ. So one side ಮಾತ್ರ you can see the city, ರಾಮನಗರ and Bangalore highway. So ಈ ಕಡೆ ಮಾತ್ರ. And complete another 80% ನಿಮಗೆ ಒಳ್ಳೆ ವ್ಯೂ ಇದೆ, ಗ್ರೀನರಿ ಇದೆ. Come here and enjoy. So ಈಗ I'm going down. ಇನ್ನು ಬೇಗ ಹೋಗಬೇಕಾಗಿತ್ತು. ಐ ಥಾಟ್ ಇನ್ನೊಂದು ಬೆಟ್ಟಕ್ಕೆ ಹೋಗೋಣ ಅಂತ, ಬಟ್ ಬೇಡ, ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಇವತ್ತು. ಜಸ್ಟ್ ಹೋಗೋಣ ಅಂತ. ಓಕೆ, ಫೈನಲಿ ನಾನು ಕೆಳಗಡೆ ಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡಿದ್ದು 10:20ಗೆ, 11 o'clockಗೆ ಎಕ್ಸಾಕ್ಟಾಗಿ ನಾವು ಕೆಳಗಡೆ ಇದ್ದೀವಿ. ಸೊ ಮೀಟ್ ಮೈ ಬೇಬಿ. ಸೊ ಇಲ್ಲಿಂದ ಹ್ಯಾವ್ ಟು ರಿಟರ್ನ್ ಟು ಬ್ಯಾಂಗ್ಳೂರ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಐ ಗೆಸ್ ಕುದುರೆಮುಖ ಪ್ಲ್ಯಾನ್ ಆಗಿದೆ. ಸೊ ಅಲ್ಲಿ ಸಿಗ್ತೀನಿ ನಿಮಗೆ. ಬಾಯ್.